ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಹೆಲ್ದಿಯಾಗಿದ್ದು ಶೇರ್ ಮಾಡ್ತೀನಿ. ಟ್ರೈ ಮಾಡಿ ನೀವು. 1 ಕಪ್ ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ನೆನೆ ಹಾಕ್ಲಿಕ್ಕುಂಟು. ಇದರೊಂದಿಗೆ ನಾನು ಅರ್ಧ ಚಮಚದಷ್ಟು ಮೆಂತೆ ಕೂಡ ನೆನೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನೆನೆ ಹಾಕಿದ್ದೀನಿ. ಫುಲ್ ನೈಟ್ ನೀವು ನೆನೆ ಹಾಕಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದರೆ ಆಯಿತು. ಓಕೆ, ಇವಾಗ ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಫ್ರೈಯಿಂಗ್ ಪ್ಯಾನ್. ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ, ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಅದರೊಂದಿಗೆ ನಾನಿಲ್ಲಿ ಸ್ವಲ್ಪ ನೀರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ, ಶುಂಠಿ ಬೇಕಿದ್ದರೆ ಶುಂಠಿಯನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಇದಕ್ಕೆ ಹಾಕಲೇಬೇಕು, ಆವಾಗಲೇ ತುಂಬ ರುಚಿಯಾಗಿ ಬರುತ್ತೆ. ಇದು ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಹಾಗೂ ಬೇಕಿದ್ದರೆ ಇದಕ್ಕೆ ನೀವು ಎಕ್ಸ್ಟ್ರಾ ಏನಾದರೂ ನಿಮಗೆ ಇಷ್ಟವಾದ ಮಸಾಲ ಇದ್ದರೆ ಹಾಕ್ಬೋದು. ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕಿದ್ದರು ಅಥವಾ ಕರಿಬೇವು ಸೊಪ್ಪು ಅದೆಲ್ಲ ನೀವು ಆ್ಯಡ್ ಮಾಡ್ಬೋದು. ಇವಾಗ ಚೆನ್ನಾಗಿಲ್ಲಿ ಎಂತ ಹೇಳ್ತಾರೆ, ಹೆಸರು ಬೇಳೆ ಉಂಟು ನೋಡಿ, ನೆನೆದಿದೆ. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದರೊಂದಿಗೆ 1 ಕಪ್ಪಷ್ಟು ನಾನಿಲ್ಲಿ ರಾಗಿ ಉಂಟು ನೋಡಿ, ರಾಗಿ ಹಿಟ್ಟು, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೂ ಟೊಮೆಟೊ ಎಲ್ಲ ಫ್ರೈ ಮಾಡಿದ್ದೀನಿ ನೋಡಿ, ಅದನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಸಕ್ಕರೆ, ಆಪ್ಷನಲ್ ಸಕ್ಕರೆ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೊಂದು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಒಮ್ಮೆಲೆ ನಿಮ್ಮ ಹತ್ರ ಟೈಮ್ ಇದೆ ಅಂತಾದರೆ ನೀವು ನೈಟೇ ಇದನ್ನು ಗ್ರೈಂಡ್ ಮಾಡಿ ಹಾಗೆಯೇ ಬಿಟ್ಟು ಇಡ್ಬೋದು. ಬೆಳಿಗ್ಗೆ ಎದ್ದು ನೀವು ತಿಂಡಿ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಆದರೆ ನೀವು ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ಸೋಡಾ ಹುಡಿಯನ್ನು ಹಾಕಿ ತಕ್ಷಣ ನೋಡಿ ಈ ರೀತಿ ದೋಸೆಯನ್ನು ಮಾಡ್ಬೋದು. ಬೇಕಿಂಗ್ ಸೋಡಾ ಇಷ್ಟ ಇಲ್ಲದವರು ನೈಟೇ ಗ್ರೈಂಡ್ ಮಾಡಿ ಇಡಿ, ಹಾಗೂ ಬೆಳಗ್ಗೆದ್ದು ದೋಸೆಯನ್ನು ಮಾಡಿ. ಅಂದರೆ ಟೈಮ್ ಇಲ್ಲದವರು ಬೆಳಗ್ಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಹಾಗೂ ದೋಸೆಯನ್ನು ಮಾಡಿ. ಆವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಫ್ರೈ ಆಗಿದೆ, ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕೋಣ. ಇದರಲ್ಲಿ ನಾವು ಏನು ಗೊತ್ತುಂಟ, ಸ್ವಲ್ಪ ಖಾರ, ಟೊಮೆಟೊ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಬೇಕಿದ್ದರೆ ಸ್ವಲ್ಪ ತೆಂಗಿನಕಾಯಿ ಕೂಡ ನೀವು ಗ್ರೈಂಡ್ ಮಾಡುವಾಗ ಹಾಕ್ಬೋದು. ಚಟ್ನಿಯೊಂದಿಗೆ, ಸಾಂಬಾರೊಂದಿಗೆ ಹೀಗೇ ತಿನ್ನಲು ಕೂಡ ನಿಜವಾಗ್ಲೂ ಹೇಳ್ತೀನಿ, ಇದು ತುಂಬ ರುಚಿಯಾಗಿರುತ್ತೆ. ಹಾಗೂ ಹೆಲ್ದಿ ಕೂಡ. ಕೆಲವರು ಎಂತ ಗೊತ್ತುಂಟ, ರಾಗಿ ಹಿಟ್ಟಿದ್ದು ಏನು ದೋಸೆ ತಿನ್ನಲಿಕ್ಕೆ ಇಷ್ಟಪಡಲ್ಲ, ಒಂಥರ ಹಸಿ ತಿಂದಂಗೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಇದು ತುಂಬ ಚೆನ್ನಾಗಾಗುತ್ತೆ. ಒಂದು ಸೈಡ್ ಫ್ರೈ ಆದಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ಮೇಲ್ಗಡೆ ಹಾಗೂ ಟರ್ನ್ ಮಾಡಿ ಇದನ್ನು ಫ್ರೈ ಮಾಡಿ. ಇದಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕಿದರೆ ಇನ್ನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಖಡಕ್ಕಾಗಿ 2 ಸೈಡ್ ಕೂಡ ಒಳ್ಳೆ ರೀತಿ ನೋಡಿ ಹೀಗೆ ಫ್ರೈ ಮಾಡಿ, ಆಗ ಟೇಸ್ಟಿಯಾಗಿದ್ದು ಬರುತ್ತೆ. ಓಕೆ, ತುಂಬ ಸಾಫ್ಟ್ ಇರುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ ಒಮ್ಮೆ. ಕೆಲವೊಮ್ಮೆ ನಿಮಗೆ ಡೈಲಿ ರಾಗಿದ್ದು ಮುದ್ದೆ ಎಲ್ಲ ತಿಂದು ಬೇಜಾರಾಗಿದೆ ಆದರೆ ಇದನ್ನು ನೀವು ಮಾಡ್ಬೋದು. ನೋಡಿ ಎಷ್ಟೊಂದು ಸಾಫ್ಟಾಗಿರುತ್ತೆ ಗೊತ್ತುಂಟಾ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.